ಕುಡಿತಕ್ಕೆ ದಾಸ ಬೀದಿಯಲ್ಲಿ ವಾಸ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯಾತ್ರಿಕ ಬಾಬು. ಹೊಸ ವರ್ಷ ಬರ್ತಾ ಇದೆ ಅಂತ ಎಲ್ಲರೂ ಸಂಭ್ರಮದಲ್ಲಿದ್ದೀರಾ. ಆದರೆ ಈ ಸಂಭ್ರಮದ ಹೆಸರಲ್ಲಿ ನೀವು ಎತ್ತೋ ಆ ಒಂದು ಗ್ಲಾಸ್ ಮದ್ಯ ನಿಮ್ಮನ್ನು ಎಲ್ಲಿಗೆ ತಲುಪಿಸುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಇವತ್ತು ನಾನು ನಿಮ್ಮ ಮುಂದೆ ಬರ್ತಾ ಇಲ್ಲ, ಆದರೆ ನನ್ನ ಮಾತು ನಿಮ್ಮ ಸಂಸಾರವನ್ನು ಉಳಿಸಬಹುದು. ಇದು ಕೇವಲ ವಿಡಿಯೋ ಅಲ್ಲ, ಪ್ರತಿಯೊಬ್ಬ ಮದ್ಯಪ್ರಿಯನಿಗೆ ಕಣ್ಣು ತೆರೆಸೋ ಕಟು ಸತ್ಯ. ಆರಂಭದಲ್ಲಿ ಎಲ್ಲವೂ ಮಜಾ ಅನಿಸುತ್ತೆ. ಗೆಳೆಯರ ಜೊತೆ ಒಂದು 90 ml ಹಾಕಿದರೆ ಸುಸ್ತು ಕಮ್ಮಿ ಆಗುತ್ತೆ, ಖುಷಿ ಸಿಗುತ್ತೆ ಅಂತ ಅಂದ್ಕೊಳ್ತೀರಾ. ಆದರೆ ನೆನಪಿಡಿ, ಆ ಬಾಟಲಲ್ಲಿ ನಿಮ್ಮ ಸುಸ್ತನ್ನಲ್ಲ, ನಿಮ್ಮ ಜೇಬನ್ನು ಖಾಲಿ ಮಾಡ್ತಾ ಇರುತ್ತೆ. ಮನೆಗೆ ತರಬೇಕಾದ ಹಣ್ಣು ಹಂಪಲು ಬಾರ್ ಮಾಲೀಕನ ಜೇಬು ಸೇರ್ತಾ ಇರುತ್ತೆ. ಮದ್ಯದ ಅಮಲಿನಲ್ಲಿ ಮನೆಗೆ ಹೋದಾಗ ಅಲ್ಲಿ ಸ್ವಾಗತ ಮಾಡೋದು ಹೆಂಡತಿಯ ನಗುವಲ್ಲ, ಅವಳ ಭಯ ಮತ್ತು ಕಣ್ಣೀರು. ಅಪ್ಪ ಬರ್ತಾರೆ ಅಂತ ಖುಷಿ ಪಡಬೇಕಾದ ಮಕ್ಕಳು ಅಪ್ಪ ಕುಡಿದು ಬರ್ತಾರೆ ಅಂತ ಮೂಲೆ ಸೇರ್ತಾರೆ. ಇಡೀ ಮನೆಯ ನೆಮ್ಮದಿ ಆ ಒಂದು ಬಾಟಲ್ ಪಾಲಾಗುತ್ತೆ. ಕುಡಿತಕ್ಕೆ ದಾಸನಾದವನು ಕೊನೆಗೆ ಬೀದಿಯಲ್ಲಿ ವಾಸ ಮಾಡಬೇಕಾಗುತ್ತದೆ. ಮರ್ಯಾದೆ ಹೋಗುತ್ತೆ, ಕೆಲಸ ಹೋಗುತ್ತೆ, ಆರೋಗ್ಯ ಕೈಕೊಡುತ್ತೆ. ಲಿವರ್ ಹಾಳಾಗಿ ಆಸ್ಪತ್ರೆ ಸೇರಿದಾಗ ಆ ಬಾಟಲ್ ನಿಮ್ಮನ್ನು ಕಾಪಾಡಲ್ಲ. ರಸ್ತೆ ಬದಿಯಲ್ಲಿ ಬಿದ್ದಿರೋ ಕುಡುಕನನ್ನು ನೋಡಿ ಜನ ಮರುಗೋದಿಲ್ಲ, ಉಗಿದು ಹೋಗ್ತಾರೆ. ಇಂಥ ಸ್ಥಿತಿ ನಿಮಗೆ ಬೇಕಾ? ಬನ್ನಿ ಗೆಳೆಯ, ಈ ಹೊಸ ವರ್ಷ ಆ ಬಾಟಲಿಯನ್ನು ಬಿಸಾಡೋಣ. ಕುಡಿತಕ್ಕೆ ದಾಸರಾಗಬೇಡಿ, ನಿಮ್ಮ ಕುಟುಂಬದ ಪ್ರೀತಿಗೆ ದಾಸರಾಗಿ. ಈ ವಿಡಿಯೋವನ್ನು ಪ್ರತಿಯೊಬ್ಬ ಕುಡುಕ ಗೆಳೆಯನಿಗೂ ತಲುಪಿಸಿ. ಹೊಸ ವರ್ಷದಿಂದ ಹೊಸ ಜೀವನ ಶುರು ಮಾಡೋಣ. ಧನ್ಯವಾದಗಳು ವೀಕ್ಷಕರೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.